ಅಯೋಧ್ಯೆ ಸುತ್ತಮುತ್ತ ಕಟ್ಟೆಚ್ಚರವನ್ನು ಪೊಲೀಸರು ವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಘಟನಾವಳಿಗಳು ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರ ನೇಪಾಳದ ಗಡಿ ಮೂಲಕ ಭಯೋತ್ಪಾದಕರು ಪ್ರವೇಶಿಸುವ ಆತಂಕ ಇದೆಯಂತೆ. ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆಯಾಗ್ತಾ ಇದೆ. ಅಯೋಧ್ಯೆ ಮತ್ತು ಸುತ್ತಮುತ್ತ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಯಾಕೆಂದರೆ ಉತ್ತರ ಪ್ರದೇಶ ರಾಜ್ಯ ಏನಿದೆ ಅದು ನೇಪಾಳದ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಜ್ಯ. ನೇಪಾಳ ಗಡಿ ಮೂಲಕ ಭಯೋತ್ಪಾದಕರು ಪ್ರವೇಶಿಸುವ ಆತಂಕ ಇದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನೇಪಾಳದ ಗಡಿಯಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ನೇಪಾಳದ ಗಡಿಗೆ ಹೊಂದಿಕೊಂಡಿರುವಂತಹ ಉತ್ತರ ಪ್ರದೇಶದ ಖೇರಿ, ಶ್ರಾವಸ್ತಿ, ಮಹಾರಾಜ್ಗಂಜ್, ಬಲರಾಂಪುರ ಮತ್ತು ಫಿಲಿಭಿತ್ ಜಿಲ್ಲೆಗಳಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಶಬೀರ್, ಬರುವಂತಹ ಭಕ್ತಾದಿಗಳಿಗೆ ಎಷ್ಟು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೋ ಭದ್ರತೆಯ ವಿಚಾರದಲ್ಲೂ ಕೂಡ ಅದರ 10 ಪಟ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕೆಂದರೆ ಆಹ್ವಾನಿತರೆಲ್ಲರೂ ಕೂಡ VVIPಗಳೇ, ಅವರಿಗೆ ಗರಿಷ್ಠ ಭದ್ರತೆಯನ್ನು ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವಾಗ ಏನು ಕ್ರಮ ಅಂತ? ಅರವಿಂದ್, ನೋಡಿ, ಅಯೋಧ್ಯೆಯಲ್ಲಿ ನಡೀತಿರುವಂತಹ ಕಾರ್ಯಕ್ರಮ ಸಣ್ಣ ಪುಟ್ಟದಲ್ಲ, ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಳ್ತಾ ಇದೆ. ಅಂದ್ರೆ ರಾಮ ಮಂದಿರ ಟ್ರಸ್ಟ್ ಇಂದ ಈ ಒಂದು ಕಾರ್ಯಕ್ರಮ ನಡೆದ್ರೂ ಕೂಡ ಅದಕ್ಕೆ ಭದ್ರತೆಯನ್ನು ಒದಗಿಸಬೇಕಾಗಿರುವಂತದ್ದು ಸರ್ಕಾರದ ಜವಾಬ್ದಾರಿಯಾಗಿರುವಂತದ್ದು. ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇರಿದಂತೆ ಬೇರೆ ಬೇರೆ ವಲಯದ ಪ್ರಮುಖರು, ಗಣ್ಯರು, ಬಿಸ್ನೆಸ್ ಮೆನ್ಗಳು ಎಲ್ಲರೂ ಕೂಡ ಅಲ್ಲಿ ಆ ದಿನ ಉಪಸ್ಥಿತಿ ಇರ್ತಾರೆ. ಹೀಗಾಗಿ VVIP ಮೂವ್ಮೆಂಟ್ ಇರುವಂತಹ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೂಡ ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ನೀಡುವಂತದ್ದು ಕೂಡ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಈಗ ಅಯೋಧ್ಯೆ ನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಈಗ ಭದ್ರತೆಯನ್ನು ಹೆಚ್ಚಿಸುವಂತ ಕೆಲಸವನ್ನ ಮಾಡಲಾಗಿದೆ. ಬಹಳ ಪ್ರಮುಖವಾಗಿ ನೇಪಾಳದ ಗಡಿಯಲ್ಲಿ ಭದ್ರತೆಯನ್ನು ಹೆಚ್ಚಿಸುವಂತ ಕೆಲಸವನ್ನ ಈಗ ಸರ್ಕಾರ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಉತ್ತರ ಪ್ರದೇಶ ನೇಪಾಳದ ಜೊತೆಗೆ ಸುಮಾರು 570 ಕಿಲೋಮೀಟರ್ ಉದ್ದದ ಗಡಿಯನ್ನ ಹೊಂದಿರುವಂತದ್ದು. ಈ ಗಡಿಯ ಮೂಲಕ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದ ಮೂಲಕ ಭಯೋತ್ಪಾದಕರು ಭಾರತವನ್ನ ನುಸುಳುವಂತ ಸಾಧ್ಯತೆಗಳು ಕೂಡ ಇದಾವೆ ಅನ್ನುವಂತಹ ಮಾಹಿತಿಯನ್ನು ಗುಪ್ತಚರ ಇಲಾಖೆ ಕಳೆದ 1-2 ತಿಂಗಳ ಹಿಂದೆ ಕೊಟ್ಟಿತ್ತು. ಹೀಗಾಗಿ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಅವರು ಒಳಗಡೆ ಪ್ರವೇಶ ಮಾಡಿ ಅಯೋಧ್ಯೆಗೆ ಎಂಟ್ರಿಯನ್ನು ಕೊಡುವಂತಹ ಸಾಧ್ಯತೆಗಳಿರ್ತವೆ, ಅಥವಾ ಬೇರೆ ಬೇರೆ ರೀತಿಯಾದಂತಹ ಗಲಭೆಗಳು ಏಳುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿ ಗಡಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ನೇಪಾಳದ ಮೂಲಕ ಅಯೋಧ್ಯೆಗೆ ಸಂಪರ್ಕಿಸುವಂತಹ ಎಲ್ಲಾ ರಸ್ತೆಗಳಲ್ಲೂ ಕೂಡ ಒಂದು ರೀತಿ ಹದ್ದಿನ ಕಣ್ಣನ್ನ ಇಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂತದ್ದು. ಕಳೆದ 1 ತಿಂಗಳ ಹಿಂದೆ ಒಂದು ಇಂಟೆಲ್ ಕೂಡ ಬಂದಿತ್ತು. ಅದೇನು ಅಂದ್ರೆ ಉತ್ತರ ಪ್ರದೇಶ ಪೊಲೀಸರ ಸಮವಸ್ತ್ರ ಅಥವಾ ಸೇನಾ ಸಮವಸ್ತ್ರವನ್ನು ಧರಿಸಿ ಭಯೋತ್ಪಾದಕರು ಮಂದಿರದ ಒಳಗಡೆ ನುಸುಳಬಹುದು ಅನ್ನುವಂತಹ ಒಂದು ಇಂಟೆಲ್ ಕೂಡ ಇತ್ತು. ಹಾಗಾಗಿ ಈ ಬಾರಿ ವಿಶೇಷವಾದಂತಹ ಒಂದು ಭದ್ರತೆಯಲ್ಲಿ ಎಚ್ಚರಿಕೆ ವಹಿಸಿರುವಂತದ್ದು ಏನು ಅಂದ್ರೆ, ಯಾವ ಪೊಲೀಸರಿಗೆ ಅಥವಾ ಸೇನಾ ಸಿಬ್ಬಂದಿಗಳಿಗೆ ಯಾವ ಪ್ರದೇಶವನ್ನ ನಿಯೋಜನೆ ಮಾಡಲಾಗಿರುತ್ತೆ ಅದೇ ಪ್ರದೇಶದಲ್ಲಿ ಅವರು ಕರ್ತವ್ಯವನ್ನ ಮಾಡಬೇಕು. ಆ ಪ್ರದೇಶವನ್ನ ಬಿಟ್ಟು ಬೇರೆ ಕಡೆಗೆ ಹೋಗಬಾರದು. ಒಂದ್ ವೇಳೆ ಆ ತರದಲ್ಲಿ ಮೂವ್ಮೆಂಟ್ಗಳಾದ್ರೆ ವಿಶೇಷವಾದಂತಹ CCTV ಅಂದ್ರೆ AI ತಂತ್ರಜ್ಞಾನಗಳಿರುವಂತಹ CCTVಗಳನ್ನು ಕೂಡ ಅಲ್ಲಿ ಅಳವಡಿಸಲಾಗಿರುವಂತದ್ದು. ಅದನ್ನ ಮಾನಿಟರ್ ಕೂಡ ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಅನುಮಾನಾಸ್ಪದ ರೀತಿಯಲ್ಲಿ ಪೊಲೀಸರ ವರ್ತನೆ ಇದ್ರೂ ಕೂಡ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಹೀಗಾಗಿ ನೇಪಾಳದ ಗಡಿಯಿಂದ ಅಯೋಧ್ಯೆವರೆಗೂ ಕೂಡ ಒಂದ್ ರೀತಿ ಹದ್ದಿನ ಕಣ್ಣು ಆ ದಿನ ಇರುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಅರವಿಂದ್, ಓಕೆ.